ಮಾಡಕ್ ಹೋಯ್ತವ್ರೆ. ಅದೇ ಪರ್ಮಿಷನ್ ತಗೊಂಡಿದಾರ ಲೀಗಲ್ ಆಗಿ ಇಲ್ಲ ಬಂದ್ ಮಾಡ್ರಮ್ಮ, ಕ್ರಿಮಿನಲ್ ಕೇಸ್ ಹಾಕ್ರಮ್ಮ. ಇಲ್ಲಿ ಬೇರೆಯವ್ರದಾದ್ರೆ ನಾನು ಒಂದು 3 ವರ್ಷದಿಂದ ಹೇಳಿದ್ರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲ ಕಳಿಸ್ರಮ್ಮ, ಇಲ್ಲಿ ಯಾರು ಅದು ಏನ್ ಪರ್ಮಿಷನ್ ಇದೆ ಚೆಕ್ ಮಾಡಿ. ಇಲ್ಲಿ ಬಂದು ಎಲ್ಲ ಕಡಿತಾವ್ರೆ ನುಣ್ಣಗ್ ಮರನ. ಹಳೆ ಡೇಟಿಗೆ ಪರ್ಮಿಷನ್ ತಗೊಂಡ್ರೆ ನಿಮಗೆ ಸಸ್ಪೆಂಡ್ ಆಗ್ತೀರಾ ಅಷ್ಟೇನೆ, ನಾವು ಈಗಲೇ ಹೇಳ್ತೀವಿ ಪೂರ್ತಿ. ಅಲ್ಲ ಯಾರನ್ನ ನಿಮ್ಮ ಇವ್ರನ್ನ ಕಳಿಸಿ ಮೇಡಮ್, ಈಗ ಇಮಿಡಿಯೇಟ್ ಬಂದು ಚೆಕ್ ಮಾಡಿಸಿ ಏನು ಅವನ ಹತ್ರ ಏನಾಯ್ತು. ಜೆಸಿ ರೋಡ್ ವಿನಾಯಕ ಮಾರ್ಕೆಟ್. ಡಿಸಿ ಅವ್ರಿಗೆ ಊರು ತುಂಬಾ ಟ್ರಾಫಿಕ್ ಪ್ರಾಬ್ಲಮ್ ಐತೆ. ಅಲ್ಲಿ ಮೆನ್ ಕಳಿಸಿ ಅಂದ್ರೆ ಮೆನ್ ಕಳಿಸಲ್ಲ. ಇಲ್ಲಿ ಇವನು ಯಾವನ ಪ್ರೈವೇಟ್ ನವ್ರು ಬಂದ್ ಕಾಯಕ್ಕೆ ಇಷ್ಟೊಂದು ಕಟ್ಟವನ ಏನ್ ಕಟ್ಟವನ ಪೊಲೀಸ್ಗೆ ದುಡ್ಡು ಕಟ್ಟಿದನ ಗೊತ್ತಿಲ್ಲ ಮೇಡಮ್. ನೀವು ಖಡಕ್ ಆಫೀಸರ್, ಊರಲ್ಲಿ ಎಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಐತೆ. ಒಂದ್ ಕಡೆ ಮೆನ್ ಕಳಿಸಿದ್ರೆ ಆಗಲ್ಲ. ಇಲ್ಲಿ ನೋಡ್ರಿ ಹೆಚ್ಚು ಕಮ್ಮಿ ಒಂದ್ 200-300 ಜನ ಅವರೇ ಇಲ್ಲಿ ಪೂರ್ತಿ. ಅವ್ನು ಯಾವನು ಪ್ರೈವೇಟ್ ನವನಿಗೆ ಬಂದ್ ಮಾಡ್ಕೊಂಡು ಹೋಗ ಕಾಯಕ್ಕೆ. ಇದು ಒಳ್ಳೇದಲ್ಲ, ಇದು ಒಳ್ಳೇದೇ ಅಲ್ಲ. ಇದು ಒಳ್ಳೆ ಬೆಳವಣಿಗೆ ಏನಲ್ಲ. ಮರ ಕುಯ್ಸ್ತಾವ್ರೆ, ಪರ್ಮಿಷನ್ ಇದೆ ಮೇಡಮ್. ಮರ ಕುಯ್ದ್ರೆ ಯಾರನ್ನ ಅಮಾಯಕರು ಕುಯ್ದ್ರೆ ಬಿಡ್ತೀರಾ? ಫಾರೆಸ್ಟ್ ಇಲಾಖೆ ಫೋನ್ ಮಾಡಿ ಸರ್, ಬರ್ಲಿ ಅವನು ಬಂದು ಪರ್ಮಿಷನ್ ಕೊಟ್ಟಿದ್ದಾನೆ ಅಂತ ಕೇಳಿ. ಪರ್ಮಿಷನ್ ಕೇಸ್ ಹಾಕ್ಲಿ, ಒಂದು ಕ್ರಿಮಿನಲ್ ಕೇಸ್ ಹಾಕ್ಲಿ. ಏನಿದು ಬಹಳ ದೇವಸ್ಥಾನ ಪೂಜೆ ಬಂದು ಕ್ರಿಮಿನಲ್ ಕೇಸ್ ಹಾಕ್ಲಿ ಬಂದು. ಏನಂತ ಡ್ಯೂಟಿಗೆ ಹಾಕಿದ್ದಾರೆ ಇಲ್ಲಿ? ಅಲ್ಲ ಏನಕ್ಕೆ ಡ್ಯೂಟಿಗೆ ಹಾಕಿದ್ದಾರೆ? ಇಲ್ಲೇನು ಪ್ರಾಬ್ಲಮ್ ಇದೆ ಅಂತ ಹಾಕಿದ್ದಾರೆ? ಅವನೇನಾರ ನಿಮ್ಗೆ ಲೆಟರ್ ಕೊಟ್ಟಿದ್ದಾನ? ಅಲ್ಲ ನೀವು ಲೆಟರ್ ಕೊಡದಲ್ಲಿ ಯಾಕಿಲ್ಲ? ಹೈಯರ್ ಆಫೀಸರ್ ಏನಂತ ಕೊಟ್ಟಿದ್ದಾರೆ ಆದೇಶನ? ಟೆಲ್ಲಸ್ ಕೊಡಿ, ಇವನಿಗೆ ರಕ್ಷಣೆ ಕೊಡಿ ಅಂತಾನೆ ಕಾಂಟ್ರಾಕ್ಟರ್ಗೆ. ಬಡವ್ರದ್ದು ಸಮಾಧಿ ಮೇಲೆ ಬಿಲ್ಡಿಂಗ್ ಕಟ್ಟವನಿಗೆ ರಕ್ಷಣೆ ಕೊಡಿ ಅಂತ ಹಾಕಿದ್ದಾರೆ ಹೈಯರ್ ಆಫೀಸರ್. ಸರ್ಕಾರಗಳಿರೋದು ಸಾರ್ವಜನಿಕರ ರಕ್ಷಣೆ ಕೊಡಕ, ಯಾವನು ಶ್ರೀಮಂತನಿಗೆ ರಕ್ಷಣೆ ಕೊಡಕ. ಆಗತ್ತೆ ಅಷ್ಟೇ, ಖಂಡಿತ ಆಗುತ್ತೆ. ನೀವು ಹಿಂಗೆ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ ಅಷ್ಟೇ. ನೀವು ಆಗ್ಬೇಕು ಅಂತ ಇದ್ದೀರಾ, ಆಗ್ಬಾರ್ದು ಅನ್ನಂಗೆ ಇರ್ತಿರ್ಲ ನೀವು. ಖಂಡಿತ ಆಗ್ಬೇಕು ಅಂತ ಇದ್ದೀರಾ. ಹೇಳ್ರವಿ ಈಗ ಏನಂತ ಹೇಳ ಜ್ಯೋತಿ ಅಣ್ಣ ಹೇಳೀಗ. ಈಗ ಸರ್ ಅವ್ರ ಕಂಟ್ರೋಲ್ ಅವರಾಗ ಅವರೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೋದ್ರೆ ರಿಕಮ್ಮೆ ಫ್ಲಾಶ್ ಮಾಡಿ ಹೇಳಿದೀವಿ, ಹೇಳೋ ಅವಶ್ಯಕತೆ. ಓಕೆ. ಎರಡನೇದು ಇಲ್ಲಿ ಪರ್ಮನೆಂಟ್ ಆಗಿ ನಮಗೆ ಕಾನೂನಾತ್ಮಕವಾಗಿ ಡೆಮಾಕ್ರೆಟಿಕ್ ನಲ್ಲಿ ಧರಣಿ ಮಾಡೋದಕ್ಕೆ ಇಲ್ಲಿ ನಮ್ಗೆ ಪೆಂಡಲ್ ಏನಾಯ್ತಾರೆ ಇವ್ರನ್ನ ಕೇಳೋದು. ಇವ್ರು ಏನಾರು ಅಲ್ಲಿ ಕಲ್ಲು ನೋಡಿದ್ರೆ ಮತ್ತೊಂದು ನೋಡ್ರೆ ಅವ್ರಿಗೆ ಏನಾರು ರಕ್ಷಣೆ. ನಾಳೆ ಪೆಂಡಲ್ ಕಾಣ್ ಬಾ ಇಲ್ಲಿ. ಯಾಕೆ ರೋಡ್ ಯಾಕೆ ಬ್ಲಾಕ್ ಮಾಡಿದ್ದಾರೆ ಇವರು? ಯಾಕೆ ರೋಡ್ ಯಾಕೆ ಬ್ಲಾಕ್ ಮಾಡಿದ್ದಾರೆ? ಯಾರು ಪೂಜಾರಿ ಕರೀರಿ, ಪೂಜಾರಿ ಉಪಯೋಗ ಮಾಡ್ಕೊಂಡು ಪೂಜಾರಿ ನೀವೇ ತಾನೆ? ಯಾರು ಪೂಜಾರಿ ಕರೀರಿ. ಯಾಕಮ್ಮ ಪೂಜೆ ಮಾಡಕ್ಕೆಲ್ಲ ಸಾರ್ವಜನಿಕರು ಪೂಜೆ ಮಾಡಿಸ್ಬಾರ್ದ? ದೇವಸ್ಥಾನ ನಮ್ದಮ್ಮ, ಹೋಗ್ಬಾರ್ದ? ಹೆಂಗೆ ಕಾನೂನು ನೀವು? ಅವ್ರು ಅಪ್ರೂವಲ್ ಮಾಡಕ್ಕೆ ಪೆಂಡಾಲ್ ತಗೊಂಬರವೆ ಹಾಕಿ ರೋಡ್ ಪೆಂಡಾಲ್ ಹಾಕಿ ಪೆಂಡಾಲ್ ಹಾಕಿ ರೋಡ್ನೆಲ್ಲ ಬ್ಲಾಕ್ ಮಾಡಿದಾರಲ್ಲ. ಇಲ್ಲಿ ಇವರಿಗೆ ಕೊಟ್ಟಿದಾರಮ್ಮ ಐಆರ್ ಅಥಾರಿಟೀಸ್ ಬ್ಲಾಕ್ ಮಾಡಕ್ಕೆ, ರೋಡ್ ಬ್ಲಾಕ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸಾರ್ವಜನಿಕ ರಸ್ತೆ ಯಾರು ಕೂಡ ಆದೇಶ ಕೊಡುತ್ತೆ. ಐ ವಾಂಟ್ ಟು ಸೀ ದ ಆರ್ಡರ್. ಮೌಖಿಕ ಆದೇಶನ ನಾನು ಕೇಳಲ್ಲಮ್ಮ. ಸರ್ಕಾರ ಕೇಳಮ್ಮ, ಸರ್ಕಾರ ನಡೆಯೋದು ಆದೇಶದ ಮೇಲೆ. ಕೊಡೋ ಆದೇಶನ ನೀನ್ ರೋಡ್ ಯಾಕೆ ಬ್ಲಾಕ್ ಮಾಡಿದೀವಿ? ರೋಡ್ ಆಡೋರಿಗೆ ಯಾವ ಬಿಲ್ಡಿಂಗ್
ಬಟ್ ಅವನಿಗೆ ಇದು ರೋಡ್ ನ ಬ್ಲಾಕ್ ಮಾಡ್ತೀಯ ಅಂತ ಅಂದ್ರೆ ನೀನು ಐಆರ್ ಆಫೀಸರ್ ಕರಿ, ನಿಮ್ಮ ಐಆರ್ ಆಫೀಸರ್. ಏನು ಯಾರತ್ರ ನೀವು ದಬ್ಬಾಳಿಕೆ ಮಾಡ್ತೀಯ ನೀನು? ಮತ್ತೆ ನೀನ್ ಮಾತಾಡೋ ಸ್ಟೈಲ್ ಹೆಂಗಿದೆ? ಏನ್ ಐಆರ್ ಆಫೀಸರ್ ಅಂತ ಹೇಳ್ತೀಯ ನೀನು? ಕರಿ ನೀನು. ಏನ್ ಕಾಕಿ ಹಾಕಿದ ತಕ್ಷಣ ನಿನ್ ಪವರ್ ಬಂದ್ಬಿಡ್ತದ? ಮತ್ತೆ ನೀವು ಮಾತಾಡೋದು ಏನಮ್ಮ ಇಲ್ಲಿ? ಯಾಕೆ ರೋಡ್ ಬ್ಲಾಕ್ ಮಾಡಿದ್ಯಾ ನೀನು? ದೇವಸ್ಥಾನಕ್ಕೆ ಯಾಕೆ ಹಾಕ್ಬಿಡಲ್ಲ ನೀನು? ಯಾಕೆ ದೇವಸ್ಥಾನಕ್ಕೆ ಹಾಕ್ಬಿಡಲ್ಲ? ಏನು ಆದೇಶ ಆಗಿದೆ? ಕೊಡು ಆದೇಶನ, ಕೊಡಮ್ಮ ಆದೇಶ ಕೊಡು, ಕೊಡಿ ಆದೇಶ ಕೊಡಿ. ಕೊಡಿ ಇಲ್ಲಿ ಆದೇಶ ಕೊಡಿ. ಏನಮ್ಮ ನಿನ್ನ ಆಸ್ತಿ ಬಂದಿಲ್ಲ, ನಾವು ಸಾರ್ವಜನಿಕರ ಆಸ್ತಿ ಓಪನ್ ಮಾಡಿ ಪಂಡಾಲೆ ಯಾರು ಐಆರ್ ಆಫೀಸರ್ನ ಯಾರು ಬರ್ಲಿ? ಯಾವ ಕಾರಣಕ್ಕೂ ಬಿಡಲ್ಲ ಮೇಡಮ್, ಚಾನ್ಸೇ ಇಲ್ಲ, ಎನಿ ಕಾಸ್ ಬಿಡಲ್ಲ. ನೀವು ಫಸ್ಟ್ ಯಾವ ಕಾರಣ ಹೇಳ್ತಾ ಇದ್ದೀನಿ, ಯಾವುದೇ ಬರ್ಲಮ್ಮ ಹೇಳ್ತೀನಿ. ಇದು ತಗೊಳ್ರಿ ಹೋಮ್ ಮಿನಿಸ್ಟರ್ಗೆ. ಏನು ಹೋಮ್ ಮಿನಿಸ್ಟರ್ ಅಧಿಕಾರ ಇದೆ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ಮದುವೆ ಆಯ್ತಲ್ಲ.